ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ನಂಬಿಕೆಯ ಪ್ರಯಾಣವನ್ನ ಮುಂದುವರಿಸುವ ಆತ್ಮೀಯರೇ, ನಿಮಗೆ ಸ್ವಾಗತವನ್ನ ಬಯಸುತ್ತಾ ನಾವು ಇಂದಿನ ಅತ್ಯಂತ ಉತ್ತೇಜಕ ವಿಷಯದ ಕುರಿತಾಗಿ ನಾವು ಧ್ಯಾನಿಸೋಣ. ಹೊಸ ಅದ್ಭುತಗಳನ್ನು ನಿರೀಕ್ಷಿಸುವುದು. ನಮ್ಮ ಜೀವನದಲ್ಲಿ ಅದ್ಭುತಗಳು ಮುಗಿದು ಹೋಗಿವೆ ಎಂದು ನಾವು ಕೆಲವೊಮ್ಮೆ ಭಾವಿಸುತ್ತೇವೆ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳು ಬರುವುದು ನಿಂತು ಹೋಗಿದೆ ಎಂದು ಅನಿಸಬಹುದು. ಆದರೆ ದೇವರ ವಾಕ್ಯವು ಬೇರೆ ಸತ್ಯವನ್ನ ಹೇಳುವಂಥದ್ದಾಗಿದೆ. ಆತನ ಶಕ್ತಿ ಎಂದಿಗೂ ಕ್ಷಣಿಸುವುದಿಲ್ಲ, ಅಂದ್ರೆ ನಿಂತು ಹೋಗುವುದಿಲ್ಲ. ನಮ್ಮ ನಂಬಿಕೆಯನ್ನ ಬಲಪಡಿಸಲು ಮತ್ತು ಆತನ ಕಡೆಯಿಂದ ಹೊಸ ಅದ್ಭುತಗಳಿಗಾಗಿ ಸಿದ್ಧರಾಗಲು ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಅರಿತುಕೊಳ್ಳೋಣ. ಮೊದಲನೇದಾಗಿ ರಿಮೆಂಬರಿಂಗ್ ಗಾಡ್ಸ್ ಮಿರಕಲ್ಸ್, ಅಂದ್ರೆ ದೇವರ ಅದ್ಭುತ ಕಾರ್ಯಗಳನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು. ನಮ್ಮ ನಂಬಿಕೆಯನ್ನ ಬಲಪಡಿಸಲು ಮೊದಲ ಹೆಜ್ಜೆ ದೇವರು ಈಗಾಗಲೇ ನಮ್ಮ ಜೀವನದಲ್ಲಿ ಮಾಡಿದ ಅದ್ಭುತಗಳನ್ನು ನೆನಪಿಸಿಕೊಳ್ಳುವಂಥದ್ದು. ನಮ್ಮ ನಂಬಿಕೆ ನಾವು ಹಿಂದೆ ಅನುಭವಿಸಿದ ಸತ್ಯಗಳ ಮೇಲೆ ನಿಂತಿರುವಂಥದ್ದಾಗಿದೆ. ಕೀರ್ತನೆ 77:11 ವಾಕ್ಯ ಹೀಗೆ ಹೇಳುತ್ತದೆ: ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಕೆಂಪು ಸಮುದ್ರವನ್ನು ವಿಭಾಗಿಸಿದ್ದು, ಹೊಸ ಒಡಂಬಡಿಕೆಯಲ್ಲಿ ಏಸು 5 ರೊಟ್ಟಿ ಮತ್ತು 2 ಮೀನುಗಳಿಂದ ಸಾವಿರಾರು ಜನರಿಗೆ ಆಹಾರ ನೀಡಿದ್ದು, ಕುರುಡರಿಗೆ ದೃಷ್ಟಿ ನೀಡಿದ್ದು, ಇವೆಲ್ಲವೂ ಆತನ ಸಾಮರ್ಥ್ಯಕ್ಕೆ ಯಾವುದೇ ಮಿತಿ ಇಲ್ಲ ಎಂಬುದನ್ನು ತೋರಿಸುವಂಥದ್ದು. ನೀವು ಹೊಸ ಅದ್ಭುತಗಳನ್ನು ನಿರೀಕ್ಷಿಸಲು ಬಯಸಿದ್ರೆ ನಿಮ್ಮ ಹಿಂದಿನ ವಿಜಯಗಳನ್ನು ಅಥವಾ ಹಿಂದಿನ ಅದ್ಭುತಗಳನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ದೇವರು ಹಿಂದೆ ಮಾಡಿದವನು ಮುಂದೆಯೂ ಮಾಡುವಂಥವನಾಗಿದ್ದಾನೆ. ಹೊಸ ನಿರೀಕ್ಷೆಯಲ್ಲಿ ನಂಬಿಕೆಯ ಪಾತ್ರ ಏನಿದೆ ಅಂತ ನೋಡುವಾಗ, ನಂಬಿಕೆಯು ಬಲಗೊಂಡಾಗ ನಿರೀಕ್ಷೆಯು ಬೆಳೆಯುವಂಥದ್ದಾಗಿದೆ. ಹೊಸ ಅದ್ಭುತಗಳನ್ನು ನಿರೀಕ್ಷಿಸುವುದು ಎಂದರೆ ದೇವರ ವಾಕ್ಯವು ನಮಗೆ ಏನು ಹೇಳುವಂಥದ್ದಾಗಿದೆ ಅಂದರೆ, ಮೊದಲನೇದಾಗಿ ಫೇತ್ ಈಸ್ ದ ಕ್ಯಾಟಲಿಸ್ಟ್, ಅಂದರೆ ನಂಬಿಕೆಯೇ ಒಂದು ಪ್ರಚೋದಕ. ಯೇಸು ಕ್ರಿಸ್ತನು ಅನೇಕ ಅದ್ಭುತಗಳನ್ನು ಮಾಡಿದ ನಂತರ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ರಲ್ಲಿ ಹೀಗೆ ಹೇಳ್ತದೆ: ನೀನು ನಂಬುವುದಾದರೆ ನಂಬುವವನಿಗೆ ಎಲ್ಲವೂ ಸಾಧ್ಯವೇ. ದೇವರು ಕಾರ್ಯ ಮಾಡಲು ನಮ್ಮ ನಂಬಿಕೆ ಒಂದು ಪ್ರಚೋದಕವಾಗಿದೆ, ಕಾರ್ಯನಿರ್ವಹಿಸುತ್ತದೆ. ನಮ್ಮ ನಂಬಿಕೆ ಚಿಕ್ಕದಾಗಿದ್ರೂ, ಸಾಸುವೆ ಕಾಳಿನಷ್ಟಿದ್ರೂ ಕೂಡ ಅದು ದೊಡ್ಡ ಕಾರ್ಯಗಳನ್ನು ಮಾಡಲು ದೇವರ ಶಕ್ತಿಯನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ಎರಡನೇದಾಗಿ ದೇವರು ಹೊಸತನವನ್ನ ಮಾಡುತ್ತಾನೆ. ನಮ್ಮ ಹಳೆಯ ಸಮಸ್ಯೆಗಳು ಅಥವಾ ಸನ್ನಿವೇಶಗಳಿಗೆ ದೇವರ ಹೊಸ ವಿಧಾನಗಳಲ್ಲಿ ಉತ್ತರ ನೀಡಲು ಸಾಧ್ಯವಿದೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 19ರಲ್ಲಿ ಹೀಗೆ ನಮಗೆ ಉತ್ತೇಜನವನ್ನ ನೀಡುವಂತದ್ದಾಗಿದೆ ಈ ವಾಕ್ಯ: ಈಗೋ ಹೊಸ ಕಾರ್ಯವನ್ನ ಮಾಡುವೆನು, ಈಗ ತಲೆ ದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನ ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನ ಹರಿಸುವೆನು. ನಿಮ್ಮ ಪರಿಸ್ಥಿತಿ ಮರುಭೂಮಿಯಂತೆ ಕಂಡ್ರೂ ಕೂಡ ಆ ಒಂದು ಹೊಸ ನದಿಗಳು ಹರಿಯಲು ದೇವರು ಸಿದ್ಧ ಮಾಡ್ತಾನೆ. ನಿಮ್ಮ ನಿರೀಕ್ಷೆಗಳನ್ನ ಆತನ ಮೇಲೆ ಕೇಂದ್ರೀಕರಿಸಬೇಕಾಗಿದೆ. ಮೂರನೇದಾಗಿ ನಂಬಿಕೆಯಿಂದ ಪ್ರಾರ್ಥಿಸಿ. ನಮಗೆ ಬೇಕಾದ ಅದ್ಭುತಗಳಿಗಾಗಿ ನಾವು ನಂಬಿಕೆಯಿಂದ ಕೇಳಬೇಕು. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರು ತನ್ನ ಅದ್ಭುತ ಶಕ್ತಿಯನ್ನ ತೋರಿಸುವಾತನಾಗಿದ್ದಾನೆ. ಪ್ರಿಯರೇ, ಈ ಬೆಳಗಿನ ಜಾವದ ತೀರ್ಮಾನ ನಿಮ್ಮದೇನಾಗಿದೆ? ಹಳೆಯ ಅದ್ಭುತಗಳ ಕಥೆಗಳನ್ನ ಓದಿ ಸಂತೋಷ ಪಡುವುದು ಮಾತ್ರ ನಂಬಿಕೆಯಲ್ಲ. ನಂಬಿಕೆ ಎಂದರೆ ಇಂದು, ಈಗ ದೇವರು ಮತ್ತೊಂದು ಅದ್ಭುತವನ್ನ ಮಾಡಲು ಸಿದ್ಧನಾಗಿದ್ದಾನೆ ಎಂದು ನಿರೀಕ್ಷಿಸುವಂಥದ್ದು. ನಿಮ್ಮ ಮುಂದೆ ಎದುರಾಗಿರುವ ಸವಾಲು ಎಷ್ಟೇ ದೊಡ್ಡದಾಗಿರಲಿ, ಆತನ ಶಕ್ತಿ ಅದಕ್ಕಿಂತ ದೊಡ್ಡದು. ನಿಮ್ಮ ನಂಬಿಕೆಯನ್ನು ಬಲಪಡಿಸಲು ಇಂದಿನ ಆಹ್ವಾನ, ನಿಮ್ಮ ಹೃದಯದಲ್ಲಿ ಹೊಸ ಅದ್ಭುತದ ನಿರೀಕ್ಷೆಯನ್ನ ಬೆಳೆಸಿ ನಿರಾಶೆಯ ಕಡೆಗೆ ನೋಡುವ ಬದಲು ನಿಮ್ಮ ನೋಟವನ್ನ ಯೇಸುವಿನ ಕಡೆಗೆ ಸ್ಥಿರವಾಗಿ ಇರಿಸಿ ಆತನಿಂದ ಬರುವ ಯಾವುದೇ ಹೊಸ ಅದ್ಭುತ ಕಾರ್ಯಗಳನ್ನ ಅಥವಾ ಉತ್ತರಕ್ಕಾಗಿ ನಿಮ್ಮ ಕಣ್ಣುಗಳು ತೆರೆದಿಡಬೇಕು. ದೇವರು ನಿಮಗೆ ಎಂದಿಗಿಂತಲೂ ದೊಡ್ಡ ಅದ್ಭುತಗಳನ್ನ ತೋರಿಸಲು ಸಿದ್ಧನಾಗಿದ್ದಾನೆ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.